ರಾಜ್ಯ ಸರ್ಕಾರದಿಂದ ನಡೆಸಲಾಗುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯದವರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಜಾತಿ ಮತ್ತು ಉಪಜಾತಿ ಎರಡರಲ್ಲೂ ಮಾದಿಗ ಎಂದು ಹೆಸರು ಬರೆಸಬೇಕು. ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಸದಸ್ಯ ಜಾಗನೂರಹಟ್ಟಿ ಮಂಜುನಾಥ ಮಾದಿಗ ಸಮುದಾಯದವರಿಗೆ ಸಲಹೆಯನ್ನ ನೀಡಿದರು. ಪ್ರಜಾಪವರ್ ಮೀಡಿಯಾದೊಂದಿಗೆ ಮಾತನಾಡಿದವರು, ಸಮೀಕ್ಷೆಯಲ್ಲಿ ಅಗತ್ಯ ಮಾಹಿತಿ ಒದಗಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆದ್ದರಿಂದ ಯಾರೂ ನಿರ್ಲಕ್ಷಿಸಬಾರದು ಎಂದು ತಿಳಿಸಿದರು. ಇನ್ನು ಮನೆಗಳಿಗೆ ಸಮೀಕ್ಷಕರು ಬಂದಾಗ ಅಗತ್ಯವಾದ ಮಾಹಿತಿ ಒದಗಿಸಬೇಕು. ಇದರಿಂದ ನಮ್ಮ ಸಮಾಜದ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿ ತಿಳಿದು ಬರುತ್ತದೆ. ಮುಂದಿನ ದಿನಗಳಲ್ಲಿ ಮೀಸಲಾತಿಯನ್ನ ಕೇಳಬಹುದಾಗಿದೆ. ಮಾದಿಗ ಸಮುದಾಯದವರು ಕಡ್ಡಾಯವಾಗಿ ಜಾತಿ ಕಾಲಂ 61ರಲ್ಲಿ ಮಾದಿಗ ಅಂತ ಹೆಸರನ್ನ ಬರೆಯಿಸಿ. ಇನ್ನು ಈ ಗ್ರಾಮದಲ್ಲಿರುವ ವಿದ್ಯಾರ್ಥಿಗಳು, ಯುವಕರು, ಸಂಘಟನೆಯ ಮುಖಂಡರುಗಳು ಗ್ರಾಮದ ಯಾವುದೇ ಕುಟುಂಬ ಜಾತಿ ಸಮೀಕ್ಷೆಯಿಂದ ಹೊರಗುಳಿಯದಂತೆ ಎಚ್ಚರ ವಹಿಸಬೇಕು ಎಂದು ತಿಳಿ ಹೇಳಿದರು. ವರದಿ ಹರೀಶ್ ನಾಯಕನಹಟ್ಟಿ. ಮಾದಿಗ ಬಂಧುಗಳಲ್ಲಿ ಮನವಿ ಮಾಡುವುದೇನೆಂದರೆ, ಏನು ಈ ಒಂದು 2025ನೇ ಇಸವಿಯಲ್ಲಿ ನಡೀತಕ್ಕಂಥ ಸಮೀಕ್ಷೆ ಇದೆಯೋ, ಆ ಒಂದು ಸಮೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನೌಕರ ವರ್ಗದವರಲ್ಲಿ, ಮಾದಿಗ ನೌಕರ ವರ್ಗದಲ್ಲಿ ಮತ್ತು ಕೂಲಿ ಕಾರ್ಮಿಕರಲ್ಲಿ ಮತ್ತು ಸಮುದಾಯದಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ನನ್ನ ಮಾದಿಗ ಜನಾಂಗದವರು ಇದರೋ, ಅವರು ಕಡ್ಡಾಯವಾಗಿ ಸಮೀಕ್ಷೆಗೆ ಬಂದಿರತಕ್ಕಂಥ ಸಮೀಕ್ಷಾ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಗಿರೋದಿಷ್ಟೇ. ಅವರು ಮನೆಯಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಆಧಾರ್ ಕಾರ್ಡುಗಳು ಮತ್ತು ವೋಟರ್ ID ಕಾರ್ಡು ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಹಾಗೂ ಮೊಬೈಲ್ ನಂಬರು, ವಿದ್ಯಾಭ್ಯಾಸ ಅವೆಲ್ಲವನ್ನು ಕೊಡುವುದರ ಜೊತೆಗೆ ಈ ಕಾಲಂ ನಂಬರ್ 61 ಇದೆಯೋ, ಆ ಒಂದು ಕಾಲಂ ನಂಬರ್ 61ರಲ್ಲಿ ಮಾದಿಗ ಎಂದು ಬರೆಸಬೇಕಾಗಿ ಇರುತ್ತೆ. ಆದ್ದರಿಂದ ಪ್ರತಿ ಹಳ್ಳಿಗಳಲ್ಲಿ ಈ ಒಂದು ಸಮಸ್ಯೆ ಎದುರಾಗುವುದು ಬೇಡ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಈ ಯುವಕರು ಮತ್ತು ವಾಟ್ಸಪ್ಪಲ್ಲಿ ಇರ್ತಕ್ಕಂಥ ಗ್ರೂಪ್ಗಳಲ್ಲಿರ್ತಕ್ಕಂಥವರು ಇವರೆಲ್ಲರೂ ಸೇರ್ಕೊಂಡು ಆ ಒಂದು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಗೊತ್ತೇ ಆಗದಿರ್ತಕ್ಕಂಥ ಜನಗಳಿಗೆ ಮಾಹಿತಿಯನ್ನು ನೀಡಿ, ಕೆಲವೊಂದು ಯುವಕರು ವಾಲಂಟ್ರಿಯಾಗಿ ಹೋಗಿ ಮಾದಿಗ ಎಂದು ಬರೆಸಬೇಕಾಗ್ತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್.